ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದ ಬಳಿ ಇರುವ ಕೇದಾರನಾಥ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿಂದು ನಿರಾಣಿ ಉದ್ಯಮ ಸಮೂಹ ಸಂಸ್ಥೆಯ ವಿವಿಧ ಕಾಮಗಾರಿಗಳಿಗೆ ಚಾಲನೆ ಹಾಗೂ ವಿಶ್ವದಲ್ಲಿ ಮೊದಲನೆಯ ಇಥೆನಾಲ್ ಉತ್ಪಾದನಾ ಘಟಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ರಾಷ್ಟ್ರ ನಾಯಕ ಹಾಗೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಡಿಸಿಎಂ ಗೋವಿಂದ ಕಾರಜೋಳ್, ಜಗದೀಶ್ ಶೆಟ್ಟರ್, ಸಿಟಿ ರವಿ, ಸಂಸದ ಪಿಸಿ ಗದ್ದಿಗೌಡರ್, ಬಿಸಿ ಪಾಟೀಲ್, ಆರ್ ಶಂಕರ್ ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಅನುಕೂಲಕ್ಕಾಗಿ ಇರುವಂಥ ಕಾರ್ಯಕ್ರಮ ಆತ್ಮನಿರ್ಭರ ಯೋಜನೆಯಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಏನು ಈ ವ್ಯಾಲ್ಯೂ ಎಡಿಷನ್ ಮಾಡಬೇಕು ಅಂತಿದ್ದಾರೆ. ಆ ನಿಟ್ಟಿನಲ್ಲಿ ರೈತರ ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ, ರೈತರ ವಸ್ತುಗಳನ್ನು ಸಂಸ್ಕರಣೆ ಮಾಡಿ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಹೊರಟಂಥ ದಾದಿಯಲ್ಲಿ ಮುರುಗೇಶ್ ನಿರಾಣಿಯವರು ಮಾಡಿದಂಥ ಕಾರ್ಯ ಅತ್ಯಂತ ಶ್ಲಾಘನೀಯವಾದದ್ದು. ಅವರು ಒಂದು ದೊಡ್ಡ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ. ಮುರುಗೇಶ್ ನಿರಾಣಿಯವರು ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಇವತ್ತು ದೊಡ್ಡ ಉದ್ಯಮಿಯಾಗಿ, ಅದರಲ್ಲೂ ವಿಶೇಷವಾಗಿ ರೈತರ ಪರವಾಗಿ ಕಬ್ಬನ್ನು ಅರಿಯುವಂಥ ಮಿಷನ್ಗಳು, ಕಬ್ಬಿನ ಹಾಲಿನಲ್ಲಿ ಬರುವಂಥ ಎಥೆನಾಲ್ ಮಾಡುವಂಥದ್ದು, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಒಂದು ದಾಪುಗಾಲನ್ನು ಇಟ್ಟಿದ್ದಾರೆ. ಅತ್ಯಂತ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು ಅವರ ಈ ಕಾರ್ಯಕ್ರಮ. ಅಮಿತ್ ಶಾ ಅವರು ಅದನ್ನು ತುಂಬ ಮುಕ್ತ ಕಂಠದಿಂದ ಅವರ ಕಾರ್ಯವನ್ನು ಹೊಗಳಿದ್ದಾರೆ. ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ದೇಶೀಯ 11 ಗೋವುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಖಾನೆಗಳ ಉದ್ಘಾಟನೆ, ಎಥೆನಾಲ್ ಉತ್ಪಾದನೆ ಹೆಚ್ಚಿಸುವಂತಹ ಘಟಕಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ನಂತರ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಬಾಗಲಕೋಟೆ ಕ್ಷೇತ್ರದ ಪುಣ್ಯಭೂಮಿಗೆ ವಂದಿಸುತ್ತೇನೆ. ಇಲ್ಲಿಯ ಜನ, ರೈತರು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಈ ಭಾಗದ ರೈತರಿಗೆ ಕೋಟಿ ಕೋಟಿ ವಂದನೆಗಳು. ಇವತ್ತು ವಿವಿಧ ಯೋಜನೆಗಳ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದ್ದೇನೆ. ನಿರಾಣಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಸಾಹಸಕ್ಕೆ ಕೈ ಹಾಕಿದೆ. ಇದಕ್ಕಾಗಿ ಮುರುಗೇಶ್ ನಿರಾಣಿ ಅವರಿಗೆ ಅಭಿನಂದಿಸುತ್ತೇನೆ. ಇವರು ಉತ್ಸವ ಮೂರ್ತಿ ಎಂದು ಅಮಿತ್ ಶಾ ಶಹಬಾಸ್ಗಿರಿ ನೀಡಿದರು. भारत माता की क्यों भाई, बागलकोट वालों की आवाज को क्या हो गया है? ऐसी आवाज होती है क्या? दिल्ली में मोदी जी तक आवाज जानी चाहिए. बाहर दूर दूर तक खड़े हैं भाई बहन सब, हाथ ऊपर उठाकर, दोनों हाथ ऊपर उठाइए, उठाइए दोनों हाथ ऊपर और मेरे साथ प्रचंड आवाज से बोलिए, भारत माता की, भारत माता की. विजय कोऑपरेटिव बैंक की 75वीं ब्रांच का उद्घाटन हुआ है. कहीं इथेनॉल बनाने की क्षमता में बढ़ोतरी की गई है. अनेक प्रकार के प्रकल्प निरानी ग्रुप ऑफ इंडस्ट्री ने आज यहाँ पर शुरू किए हैं. मैं ये सारे साहस के लिए श्री मुकेश निरानी को भी बहुत बहुत शुभकामनाएं देता हूँ. ಕಾರ್ಯಕ್ರಮದಲ್ಲಿ ಮುಚ್ಚಿದ ಕೈಗಾರಿಕೆಗಳ ಬಾಗಿಲು ತೆರೆದ ಸಾಧನೆ, ಮುರುಗೇಶ್ ನಿರಾಣಿ ವ್ಯಕ್ತಿ ವಿಶೇಷವಾದ ವಿಜಯಪಥ ಮತ್ತು ನವಭಾರತದ ಹರಿಕಾರ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ಮತ್ತು ಎಲ್ಲ ಉಪಸ್ಥಿತ ಗಣ್ಯರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಮತ್ತು ಕಂಪನಿಗಾಗಿ ಶ್ರಮಿಸಿದವರನ್ನ ಮತ್ತು ನಿರಾಣಿ ಉದ್ಯಮ ಸಮೂಹ ಸಂಸ್ಥೆಗೆ ಸಹಕಾರ ನೀಡುತ್ತಿರುವ ಹಲವಾರು ಗಣ್ಯರನ್ನ, ರೈತರನ್ನು ಕೂಡ ಗೌರವಿಸಲಾಯಿತು. एमआरएन ग्रुप और मुरुगेश निरानी जी ने जिस तरह से पिछले 20 साल से काम किया है, अच्छा उदाहरण है देश के लिए कि किस तरह से शुगर इंडस्ट्री में हम काम कर सकते हैं. इस तरह से गवर्नमेंट प्रमोट कर रहा है. गवर्नमेंट चाहता है कि इथेनॉल का प्रोडक्शन बढ़े और शुगर का प्रोडक्शन कंट्रोल करे. देश हित में भी एमआरएन ग्रुप ये काम कर रहा है और देश में सबसे बड़े ग्रुप में से एक होके आगे बढ़ रहा है. आगे जाके इथेनॉल में भी बहुत अच्छा काम कर रहे हैं. एक विजन लेके काम कर रहे हैं. सिर्फ फार्मर को उनका तो ज़रूरत है, फार्मर को फैसिलिटी मिलेगा, ये बात है ही, लेकिन इथेनॉल जितना उनका प्रोडक्शन बढ़ेगा उतना जो इम्पोर्ट ऑयल का हम कर पाएंगे. ये देश हित के लिए ज़रूरी है. इस तरह से फार्मर से लेके देश हित तक एक अच्छा विजन लेके एमआरएन ग्रुप और मुरुगेश निरानी और उनकी फैमिली आगे जा रही है. मेरी शुभकामनाएं उनके साथ है. ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಧೋಳ ಹೋಲ್ಸೇಲ್ ದರದಲ್ಲಿ ರೀಟೇಲ್ ಮಾರಾಟ.
ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು, ಒಂದು ಸೀರೆ ಖರೀದಿಸಿದ್ರೆ ಒಂದು ಸೀರೆ ಸಂಪೂರ್ಣ ಉಚಿತ ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರೂ ಅವುಗಳ ಮೇಲೆ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಇದರ ಜೊತೆಗೆ ಬ್ಲಾಂಕೆಟ್, ಬೆಡ್ಶೀಟ್, ಚಾದರ, ಲೇಡೀಸ್ ಟಾಪ್, ಜೀನ್ಸ್ ಪ್ಯಾಂಟ್, ಶರ್ಟ್ ಮೇಲೆ ಕೂಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ 10%ದಿಂದ 50% ರಿಯಾಯಿತಿ ನೀಡಲಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಲು ಹಿಂದೆ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ, ನಗರಸಭೆ ಎದುರಿಗೆ, ಬಸ್ ನಿಲ್ದಾಣದ ಹತ್ತಿರ, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.